ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಎಫೆಸದವರಿಗೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮಗನೇ, ಮಗಳೇ, ನೀನು ಸುಮ್ಮನೆ ಕಾಲವನ್ನು ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ. ಕರ್ತನು ನಮ್ಮೊಟ್ಟಿಗೆ ಇಟ್ಟಿರುವಂತಹ ಕಾಲ, ಅದನ್ನ ನಾವೇನ್ ಮಾಡ್ಬೇಕು? ಗಣನೆಗೆ ತೆಗೆದುಕೊಳ್ಳಬೇಕು. ಇದು ಬೆಲೆಯುಳ್ಳ ಕಾಲ. ಇದನ್ನ ನಾವೇನ್ ಮಾಡ್ಬೇಕು? ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ನಾವಿರುವಂತಹದ್ದು ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ನಮಗಿರುವಂತಹ ಕೊಟ್ಟಿರುವಂತಹ ಕಾಲದಲ್ಲಿಯೇ, ಕರ್ತನು ನಮ್ಮ ಜೀವಿತದಲ್ಲಿ ನಮಗಿಟ್ಟಿರುವಂತಹ ಸಮಯದಲ್ಲಿಯೇ ನಾವೇನ್ ಮಾಡಬೇಕು? ಬೆಲೆಯುಳ್ಳದೆಂದು ಆ ಕಾಲವನ್ನ ಉಪಯೋಗಿಸಬೇಕು. ನಾವು ಸುಮ್ಮನೆ ಅದನ್ನ ಏನ್ ಮಾಡಬಾರದು? ವ್ಯರ್ಥ ಮಾಡಿ ಹೋಗಬಾರದು. ನಮ್ಮ ಜೀವಿತದ ದಿನಗಳನ್ನ, ಕರ್ತನು ನಮಗೆ ನೇಮಿಸಿದಂತಹ ಕಾಲಗಳನ್ನ, ಕರ್ತನು ನಮ್ಮ ಜೀವಿತದಲ್ಲಿ ಇಟ್ಟಂತಹ ಪ್ರತಿಯೊಂದೊಂದು ನಿಮಿಷಗಳನ್ನ ಕರ್ತನಿಗೆಂದೇ ನಾವೇನ್ ಮಾಡಬೇಕು? ಉಪಯೋಗಿಸಬೇಕು. ನಾವೇನೋ ಎಂದು ನಾವೇನ್ ಮಾಡಬಾರದು? ಅದನ್ನು ವ್ಯರ್ಥವಾಗಿ ಕಳಕೊಳ್ಳಬಾರದು. ಅದನ್ನ ಗಣನೆಗೆ ತೆಗೆದುಕೊಂಡು, ಬೆಲೆಗೆ ತೆಗೆದುಕೊಂಡು, ಕರ್ತನೆ, ನೀನ್ ನನಗೆ ಈ ಒಂದು ಕಾಲವನ್ನ ಕೊಟ್ಟಿದ್ದೀರಿ. ಕರ್ತನೆ, ನೀನ್ ನನಗೆ ಈ ಒಂದು ಸಮಯವನ್ನ ಕೊಟ್ಟಿದ್ದೀರಿ. ಈ ಒಂದು ಸಮಯದಲ್ಲಿ ನನ್ನ ಜೀವಿತದ ದಿನಗಳಲ್ಲಿ ದೇವ್ರೆ, ನಾನ್ ನಿನಗಾಗಿ ಸೇವೆಯನ್ನ ಮಾಡ್ತೇನೆ ದೇವ್ರೆ, ನಿನಗಾಗಿ ಕೆಲಸವನ್ನ ಮಾಡ್ತೇನೆ ದೇವ್ರೆ. ಇದನ್ನ ನಾನು ಬೆಲೆಗೆ ತೆಗೆದುಕೊಂಡು ಕರ್ತೇನೆ, ಇದನ್ನ ನಾನು ಗಣನೆಗೆ ತೆಗೆದುಕೊಂಡು ಕರ್ತೇನೆ, ಸರಿಯಾಗಿ ನಡೆದುಕೊಳ್ತೇನಪ್ಪ, ಭಯಭಕ್ತಿಯಿಂದ ನಡೆದುಕೊಳ್ತೇನಪ್ಪ ಎಂದು ಹೇಳುವಾಗ ಕರ್ತನು ಇನ್ನು ಹೆಚ್ಚಾಗಿ ನಮ್ಮನ್ನ ಆತನ ಏನ್ ಮಾಡುವವನಾಗಿದ್ದಾನೆ? ಆಶೀರ್ವದಿಸುವವನಾಗಿದ್ದಾನೆ. ಆ ಒಂದು ಸಮಯದಲ್ಲಿ, ಆ ಒಂದು ಕಾಲದಲ್ಲಿ ಇನ್ನು ಹೆಚ್ಚಾಗಿ ದೇವರು ನಮ್ಮನ್ನ ಉಪಯೋಗಿಸುವವರು ಆತನಾಗಿದ್ದಾರೆ. ಆದುದರಿಂದ ಕರ್ತನು ನಮಗೆ ಕೊಟ್ಟಂತಹ ದಿನಗಳನ್ನ, ಕರ್ತನು ನಮಗೆ ಕೊಟ್ಟಂತಹ ಕಾಲಗಳನ್ನ ನಾವು ಸುಮ್ಮನೆ ಕಳಕೊಳ್ಳದೆ ಅದನ್ನ ನಾವೇನ್ ಮಾಡಬೇಕು? ಬೆಲೆಯಿಂದ ಉಪಯೋಗಿಸಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ಹಿಂಗೆ ಸ್ತೋತ್ರ ಮಾಡ್ತೇವೆ ಈ ಮುಂಜಾನೆ ವೇಳೆಯಲ್ಲಿ ದೇವ್ರೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಅಪ್ಪ. ನೀವು ನಮಗೆ ಕೊಟ್ಟಂತಹ ಬೆಲೆಯುಳ್ಳ ಸಮಯವನ್ನ ಕರ್ತನೆ, ಬೆಲೆಯುಳ್ಳ ಜೀವಿತದ ದಿನಗಳನ್ನ ಕರ್ತನೆ, ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂತಹ ಕೃಪೆಯನ್ನ ಕೊಡ್ರಿ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.